ನನಗೆ ಹೆಚ್ಚಿನವರು ತಮಾಷೆಗೋಸ್ಕರ ಕೇಳ್ತಿದ್ರು. ತಮಾಷೆ ಅಂತೆಲ್ಲ ಚಾಲೆಂಜ್ ಮಾಡ್ತಿದ್ರು, ಲಾಯರ್ ಮತ್ತು ಅಡ್ವೊಕೇಟ್ ನಡುವೆ ಇರುವ ವ್ಯತ್ಯಾಸ ಏನು ಹೇಳಿ ಅಂತ. ಸೊ ನಾನು ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ರು. ನನಗೂ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ನಾನು ಸಹ 2001ರಿಂದ 2004 ನಡುವೆ ಮುಂಬೈಯಲ್ಲಿ ವಡಾಲಾದಲ್ಲಿ ಅಂಬೇಡ್ಕರ್ ಲಾ ಕಾಲೇಜಿಂದ LLB ಮುಗಿಸಿದ್ದೇನೆ. ನಾನೇನು ಅಷ್ಟು ಒಳ್ಳೆ ವಿದ್ಯಾರ್ಥಿ ಆಗಿರಲಿಲ್ಲ, ಅಂದರೆ ನಾನು ಸ್ಕಾಲರ್ ಆಗಿರಲಿಲ್ಲ. ನಾನು ಆಗ ನನ್ನ ಇಂಗ್ಲೀಷ್ ಕೋಚಿಂಗ್ ನಡೆಸ್ತಾ ಇದ್ದೆ ಮುಲುಂಡ್ನಲ್ಲಿ. ಅಲ್ಲಿಂದ ನಾನು ವಡಾಲಕ್ಕೆ ಕಾಲೇಜಿಗೆ ಈವ್ನಿಂಗ್ ಕಾಲೇಜಿಗೆ ಹೋಗ್ತಿದ್ದೆ. ಈವ್ನಿಂಗ್ ಕಾಲೇಜ್ ಹೋಗಿ ನಾನು 6 ಸೆಮಿಸ್ಟರ್ಗಳನ್ನು 7 ಅಟೆಂಪ್ಟ್ಗಳಲ್ಲಿ ಪಾಸಾಗಿದ್ದೇನೆ. 3.5 ವರ್ಷ ನನಗೆ ತಾಗಿತ್ತು. ನನಗೆ ಅಂದರೆ ಅದು ಒಂದು ಟ್ಯಾಕ್ಸೇಷನ್ ಲಾ ಅಂತ ಇತ್ತು, ಅದು ನನಗೆ ನಂದು ಮಿಸ್ ಆಯಿತು. ಒಂದರಲ್ಲಿ ನಾನು ಫೇಲ್ ಆಗಿದ್ದೆ ಟ್ಯಾಕ್ಸೇಷನ್ ಲಾದಲ್ಲಿ. ಬೇರೆ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಒಂದು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೇನೆ ಅಂದರೆ ನಾನೇನು 70 ಮಾರ್ಕ್ಸ್ ತಗೊಳ್ಳಿಲ್ಲ. 45 ಪಾಸಿಂಗ್ ಮಾರ್ಕ್ಸ್ ಇತ್ತು. ನಾನು 48, 50, 52 ಜಾಸ್ತಿ ಅಂದರೆ ಒಂದು ಸಬ್ಜೆಕ್ಟಲ್ಲಿ ಲೀಗಲ್ ಲ್ಯಾಂಗ್ವೇಜಲ್ಲಿ ನನಗೆ 62 ಬಂದಿತ್ತು. ಬೇರೆ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಜಸ್ಟ್ ಪಾಸೇ ಮಾಡಿದ್ದೇನೆ. ಬಟ್ ನಾನು LLB ಪಾಸ್ ಮಾಡಿದ್ದೇನೆ. ಓಕೆ, ನಿಮಗೆ ಯಾಕೆ ಹೇಳಬೇಕಿತ್ತು ಅಂದರೆ ಇವತ್ತು ನಾನು ಲಾ ಪದಗಳನ್ನು ಪುನಃ ಒಮ್ಮೆ ಹೇಳ್ತಾ ಇದ್ದೇನೆ. ಲಾಯರ್ ಮತ್ತು ಅಡ್ವೊಕೇಟ್ ನಡುವಿನ ವ್ಯತ್ಯಾಸವೇನು ಅಂತ ಹೇಳಿ. ಓಕೆ, ಇದು ನನಗನ್ನಿಸ್ತದೆ ಲಾ ಫೀಲ್ಡಲ್ಲಿ ಇದ್ದವರಿಗೆ ಮತ್ತು ಲಾ ಆಫೀಸಲ್ಲಿ ಕೆಲಸ ಮಾಡುವವರಿಗೆ ಉಪಯೋಗವಾಗಿರ್ಬೋದು. ನಿಮಗೆ ಗೊತ್ತಿರ್ಬೋದು ಇದೆಲ್ಲ. ನಾನು ಸುಮ್ಮನೆ ಇದನ್ನೊಂದು ವಿಡಿಯೋ ಮಾಡಿ ಈಗ ಹಾಕ್ತಾ ಇದ್ದೇನೆ. ಸೊ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಹೇಳಲಿಕ್ಕಿದ್ರೆ ನೋಡಿ ಏನಂತ ಹೇಳಿ. ಲಾಯರ್ ಮತ್ತು ಅಡ್ವೊಕೇಟ್ ನಡುವಿನ ವ್ಯತ್ಯಾಸ. ಲಾಯರ್ ಅಂದರೆ ವಕೀಲ, ಕಾನೂನು ಪದವಿ LLB ಮುಗಿಸಿ ಕಾನೂನಿನ ಜ್ಞಾನ ಹೊಂದಿರುವ ವ್ಯಕ್ತಿ. ಈಗ ಲಾಯರ್ ಇನ್ನೊಬ್ಬರಿಗೆ ಅಡ್ವೈಸ್ ಕೊಡ್ಬೋದು, ಮತ್ತು ಇನ್ನೊಬ್ಬರ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಅವರಿಗೆ ಡ್ರಾಫ್ಟಿಂಗ್ ಎಲ್ಲ ಮಾಡಿ ಕೊಡ್ಬೋದು. ಬಟ್ ಅಡ್ವೊಕೇಟ್ ಅಂದರೆ ನ್ಯಾಯವಾದಿ, ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿಕೊಂಡು ನ್ಯಾಯಾಲಯದಲ್ಲಿ ವಾದಿಸುವ ಅಧಿಕಾರ ಪಡೆದವರು. ಅಡ್ವೊಕೇಟ್ ಅಂದರೆ ಲಾಯರ್ಗಿಂತ ದೊಡ್ಡವರು. ಬ್ಯಾರಿಸ್ಟರ್ ಅಂದರೆ ಇಂಗ್ಲೆಂಡಿನಲ್ಲಿ ಕಾನೂನು ಪದವಿ ಅಥವಾ ತರಬೇತಿ ಪಡೆದ ವಕೀಲರನ್ನು ಹೀಗೆ ಕರೆಯುತ್ತಾರೆ. ಪ್ಲೀಡರ್ ಅಂದರೆ ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರವಾಗಿ ಅರ್ಜಿ ಸಲ್ಲಿಸಿ ವಾದ ಮಂಡಿಸುವವರು. ಅಟಾರ್ನಿ ಅಂದರೆ ಪ್ರತಿನಿಧಿ, ಕಾನೂನುಬದ್ಧವಾಗಿ ಮತ್ತೊಬ್ಬರ ಪರವಾಗಿ ಕೆಲಸ ಮಾಡಲು ಅಧಿಕಾರ ಪಡೆದ ವ್ಯಕ್ತಿ. ಲೀಗಲ್ ಅಡ್ವೈಸರ್, ಕಾನೂನು ಸಲಹೆಗಾರ, ಸಂಸ್ಥೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ಕಾನೂನು ಚೌಕಟ್ಟಿನ ಬಗ್ಗೆ ಸರಿಯಾದ ಸಲಹೆ ನೀಡುವವರು. ಕೌನ್ಸಿಲ್, ನ್ಯಾಯಾಲಯದಲ್ಲಿ ವಕೀಲರನ್ನು ಉದ್ದೇಶಿಸಿ ಕರೆಯುವ ಗೌರವಯುತ ಪದ. ಸಾಲಿಸಿಟರ್, ಹೆಚ್ಚಾಗಿ ದಾಖಲೆಗಳನ್ನು ಸಿದ್ಧಪಡಿಸುವ ಮತ್ತು ಕಾನೂನು ಸಲಹೆ ನೀಡುವ ವೃತ್ತಿಪರರು. ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ಅಭಿಯೋಜಕ, ಸರ್ಕಾರದ ಪರವಾಗಿ ಕ್ರಿಮಿನಲ್ ಪ್ರಕರಣಗಳನ್ನು ನಡೆಸಿ ಶಿಕ್ಷೆ ಕೊಡುವವರು. ಡಿಫೆನ್ಸ್ ಲಾಯರ್, ಪ್ರತಿರಕ್ಷಣೆ ವಕೀಲ, ಆರೋಪಿಯ ಪರವಾಗಿ ನಿಂತು ಅವರನ್ನು ಕಾನೂನುಬದ್ಧವಾಗಿ ರಕ್ಷಿಸುವವರು. ಕಾರ್ಪೊರೇಟ್ ಲಾಯರ್, ಕಂಪನಿ ಕಾನೂನು ತಜ್ಞ, ದೊಡ್ಡ ಕಂಪನಿಗಳ ವ್ಯವಹಾರ, ಒಪ್ಪಂದ ಮತ್ತು ನಿಯಮಗಳನ್ನು ನಿರ್ವಹಿಸುವವರು. ಕ್ರಿಮಿನಲ್ ಲಾಯರ್, ಅಪರಾಧ ಪ್ರಕರಣ ವಕೀಲ, ಕೊಲೆ, ಕಳ್ಳತನದಂತಹ ಅಪರಾಧ ಪ್ರಕರಣಗಳನ್ನು ನಿಭಾಯಿಸುವ ತಜ್ಞರು. ಸಿವಿಲ್ ಲಾಯರ್, ನಾಗರಿಕ ಪ್ರಕರಣ ವಕೀಲ, ಆಸ್ತಿ, ಹಣಕಾಸು ಮತ್ತು ಹಕ್ಕುಗಳ ವಿವಾದಗಳನ್ನು ನಿರ್ವಹಿಸುವವರು. ಫ್ಯಾಮಿಲಿ ಲಾಯರ್, ಕುಟುಂಬ ಪ್ರಕರಣ ವಕೀಲ, ಮದುವೆ, ವಿಚ್ಛೇದನ ಮತ್ತು ಕುಟುಂಬದ ಆಸ್ತಿ ಹಂಚಿಕೆಯ ಕೇಸುಗಳನ್ನು ನೋಡಿಕೊಳ್ಳುವವರು. ಟ್ಯಾಕ್ಸ್ ಲಾಯರ್, ತೆರಿಗೆ ವಕೀಲ, ಆದಾಯ ತೆರಿಗೆ ಮತ್ತು GST ಅಂತಹ ತೆರಿಗೆ ನಿಯಮಗಳ ಬಗ್ಗೆ ಸಲಹೆ ನೀಡುವ ತಜ್ಞರು. ನೋಟರಿ, ಪ್ರಮಾಣೀಕರಿಸುವ ವಕೀಲ, ದಾಖಲೆಗಳು ಮತ್ತು ಪ್ರಮಾಣ ಪತ್ರಗಳನ್ನು ಅಧಿಕೃತವಾಗಿ ದೃಢೀಕರಿಸುವ ಅಧಿಕಾರ ಹೊಂದಿರುವ ವಕೀಲರು. ಜಡ್ಜ್, ನ್ಯಾಯಾಧೀಶರು, ವಾದ ಪ್ರತಿವಾದಗಳನ್ನು ಆಲಿಸಿ
ಕಾನೂನಿನ ಚೌಕಟ್ಟಿನಲ್ಲಿ ಅಂತಿಮ ತೀರ್ಪು ನೀಡುವವರು. ಮ್ಯಾಜಿಸ್ಟ್ರೇಟ್ ದಂಡಾಧಿಕಾರಿ. ಸಣ್ಣ ಮಟ್ಟದ ಕ್ರಿಮಿನಲ್ ಪ್ರಕರಣಗಳನ್ನು ವಿಚಾರಣೆ ಮಾಡುವ ಮತ್ತು ಪ್ರಾಥಮಿಕ ತನಿಖೆ ನಿರ್ವಹಿಸುವ ಅಧಿಕಾರಿ. ಜೂನಿಯರ್ ಅಡ್ವೊಕೇಟ್ ಕಿರಿಯ ವಕೀಲ.